ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಒಮ್ಮೆ ವಿದುರ ಎಂಬ ಹಳ್ಳಿಯಲ್ಲಿ ಒಬ್ಬ ಕ್ರೂರ ಮುಸ್ಲಿಂ ರಾಜನಿದ್ದನು. ಅವನು ಬ್ರಾಹ್ಮಣರನ್ನು ಕರೆದು ವೇದಗಳನ್ನು ಹೇಳಲು ಮತ್ತು ಅವುಗಳ ಅರ್ಥವನ್ನು ವಿವರಿಸಲು ಕೇಳುತ್ತಿದ್ದನು. ಅವನು ಆ ಬ್ರಾಹ್ಮಣರಿಗೆ ಹಣವನ್ನು ನೀಡುತ್ತಿದ್ದನು. ಒಂದು ದಿನ 3 ವೇದಗಳನ್ನು ತಿಳಿದ 2 ಬ್ರಾಹ್ಮಣರು ರಾಜನ ಬಳಿಗೆ ಬಂದು ಅವನಿಗೆ ಹೇಳಿದರು, ನಿಮ್ಮ ನಗರದಲ್ಲಿ ಯಾರಾದರೂ ಕಲಿತ ಬ್ರಾಹ್ಮಣರಿದ್ದರೆ ಅವರನ್ನು ಎಲ್ಲ 4 ವೇದಗಳ ಬಗ್ಗೆ ನಮ್ಮೊಂದಿಗೆ ಚರ್ಚಿಸಲು ಕರೆ ಮಾಡಿ. ರಾಜನು ಎಲ್ಲ ಬ್ರಾಹ್ಮಣರನ್ನು ವಿಚಾರಿಸಿದನು. ಆದರೆ ಈ 2 ಬ್ರಾಹ್ಮಣರೊಂದಿಗೆ ಚರ್ಚಿಸಲು ಯಾವ ಬ್ರಾಹ್ಮಣನು ಮುಂದೆ ಬರಲಿಲ್ಲ. ಅವರು ಬ್ರಾಹ್ಮಣರೊಂದಿಗೆ ವೇದಗಳನ್ನು ಚರ್ಚಿಸಲು ಮತ್ತು ಅವರಿಂದ ವಿಜಯ ಪ್ರಮಾಣ ಪತ್ರಗಳನ್ನು ಪಡೆಯಲು ದೇಶದ ಇತರ ಸ್ಥಳಗಳಿಗೆ ಭೇಟಿ ನೀಡಲು ನಿರ್ಧರಿಸಿದರು. ಕೆಲವು ಸಮಯದ ನಂತರ ಕುಮಸಿ ಗ್ರಾಮಕ್ಕೆ ಬಂದು ತ್ರಿವಿಕ್ರಮ ಭಾರತಿಯನ್ನು ಚರ್ಚೆಗೆ ಆಹ್ವಾನಿಸಿ ಇಲ್ಲವೇ ಗೆಲುವಿಗೆ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿದರು. ತ್ರಿವಿಕ್ರಮ ಭಾರತಿ ವಿನಮ್ರವಾಗಿ ಚರ್ಚಿಸಲು ನಿರಾಕರಿಸಿದ. ಆದರೆ ಅವರ ಹಠದ ಕಾರಣ ಅವರು ಹೇಳಿದರು, ನನ್ನ ಗುರುಗಳು ಗಾಣಗಾಪುರದಲ್ಲಿ ನೆಲೆಸಿದ್ದಾರೆ. ನಾವು ಅಲ್ಲಿಗೆ ಹೋಗೋಣ. ಅಗತ್ಯವಿದ್ದರೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ಹೇಳಿದ. ತ್ರಿವಿಕ್ರಮ ಭಾರತಿ ಮತ್ತು 2 ಬ್ರಾಹ್ಮಣರು ಗಾಣಗಾಪುರಕ್ಕೆ ಬಂದರು. ತ್ರಿವಿಕ್ರಮನು ಶ್ರೀ ಗುರುಗಳಿಗೆ ನಮಸ್ಕರಿಸಿ, ಈ 2 ಬ್ರಾಹ್ಮಣರು ಇಲ್ಲಿಗೆ ಏಕೆ ಬಂದರು ಎಂದು ಹೇಳಿದರು. ಶ್ರೀ ಗುರುಗಳು ಬ್ರಾಹ್ಮಣರನ್ನು ಕೇಳಿದರು, ನೀವು ಏಕೆ ಚರ್ಚಿಸಲು ಬಯಸುತ್ತೀರಿ? ನಾವು ಸನ್ಯಾಸಿಗಳಾಗಿರುವುದರಿಂದ ಗೆಲುವು ಅಥವಾ ಸೋಲಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಇಂತಹ ಚರ್ಚೆಯಿಂದ ನಿಮಗೇನು ಲಾಭ? ಅದಕ್ಕೆ ಬ್ರಾಹ್ಮಣರು ಹೇಳಿದರು, ನಾವು ದೇಶಾದ್ಯಂತ ಸುತ್ತಾಡಿದ್ದೇವೆ ಮತ್ತು ಎಲ್ಲೆಡೆ ವಿಜಯವನ್ನು ಗಳಿಸಿದ್ದೇವೆ. ನಮ್ಮಲ್ಲಿ ಹಲವಾರು ವಿಜಯದ ಪ್ರಮಾಣ ಪತ್ರಗಳಿವೆ. ಅದರಿಂದ ನೀವು ಮತ್ತು ತ್ರಿವಿಕ್ರಮ ಭಾರತಿ ಇಬ್ಬರೂ ನಮ್ಮೊಂದಿಗೆ ಚರ್ಚಿಸಬಹುದು. ಅಹಂಕಾರವು ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಶ್ರೀ ಗುರು ಅವರಿಗೆ ಹೇಳಿದರು. ಬಲಿ ಮಹಾರಾಜನ ಅದೃಷ್ಟದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಬಾಣಾಸುರನು ಏನು ಗಳಿಸಿದನು? ರಾವಣ ಮತ್ತು ಕೌರವರು ಸಹ ಇದೇ ಅಹಂಕಾರದಿಂದ ನಾಶವಾದರು. ಬ್ರಹ್ಮ ಮತ್ತು ಇತರರಿಗೆ ಎಲ್ಲ ವೇದಗಳು ತಿಳಿದಿಲ್ಲ. ಆದ್ದರಿಂದ ಮತ್ತೊಮ್ಮೆ ಯೋಚಿಸಿ ಮತ್ತು ಚರ್ಚಿಸುವ ಕಲ್ಪನೆಯನ್ನು ಬಿಟ್ಟುಬಿಡಿ. ಇನ್ನೂ ಅಜ್ಞಾನಿ ಬ್ರಾಹ್ಮಣರು ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿದರು. ಶ್ರೀ ಗುರುಗಳು ಹೇಳಿದರು, ಋಷಿಗಳು ಸಹ ವೇದಗಳನ್ನು ಕಲಿಯಲು ಬಹಳ ಶ್ರಮ ಪಡಬೇಕಾಗಿತ್ತು. ಕಲಿಯುಗದಲ್ಲಿ ಜೀವಿಯ ಅವಧಿಯು ಬಹಳ ಚಿಕ್ಕದಾಗಿದೆ. ಎಲ್ಲ ವೇದಗಳನ್ನು ಸಂಪೂರ್ಣವಾಗಿ ಕಲಿಯುವುದು ಅಸಾಧ್ಯ. ಒಮ್ಮೆ ಭರದ್ವಾಜ ಮುನಿಯು ಬ್ರಹ್ಮದೇವನಿಗೆ ಎಲ್ಲ ವೇದಗಳನ್ನು ಕಲಿಸಲು ಕೇಳಿದನು. ಬ್ರಹ್ಮದೇವನು ಅವನಿಗೆ 3 ವೇದಗಳ ರಾಶಿಯನ್ನು ತೋರಿಸಿದನು. ಅದು ಬೆಟ್ಟಗಳಂತೆ ಕಾಣುತ್ತಿತ್ತು. ಭರದ್ವಾಜ ಮುನಿಯು ಅವುಗಳನ್ನು ನೋಡಿ ದಿಗ್ಭ್ರಮೆಗೊಂಡನು. ಬ್ರಹ್ಮದೇವನಿಗೆ ತಾನು ಕಲಿಯುವಷ್ಟು ವೇದಗಳನ್ನು ಕೊಡುವಂತೆ ವಿನಂತಿಸಿದನು. ಬ್ರಹ್ಮದೇವನು ಅವನಿಗೆ 3 ಇಡೀ ವೇದಗಳನ್ನು ಕೊಟ್ಟನು. ಅವರು ಅವುಗಳನ್ನು ಸಹ ಅಧ್ಯಯನ ಮಾಡಲು ಸಾಧ್ಯವಾಗಲಿಲ್ಲ. ನಂತರ 3 ವೇದಗಳ ಮಂತ್ರಗಳನ್ನು ಪ್ರತ್ಯೇಕಿಸಿ 4ನೇ ವೇದ ಅಥರ್ವ ವೇದವನ್ನು ರಚಿಸಲಾಯಿತು. ಶ್ರೀ ವಿಷ್ಣುವಿನ ಅವತಾರವಾದ ವೇದವ್ಯಾಸರು ತಮ್ಮ 4 ಶಿಷ್ಯರಿಗೆ ಈ 4 ವೇದಗಳನ್ನು ಕಲಿಸಿದರು. ಅವರು ಪೈಲನಿಗೆ ಋಗ್ವೇದವನ್ನು ಕಲಿಸಿದರು, ವೈಶಂಪಾಯನಿಗೆ ಯಜುರ್ವೇದ, ಜೈಮನಿಗೆ ಸಾಮವೇದ ಮತ್ತು ಸುಮಂತುವಿಗೆ ಅಥರ್ವ ವೇದ ಕಲಿಸಿದರು. ಪೈಲ ಮುನಿಯು ಎತ್ತರ ಮತ್ತು ಅಗಲವಾದ ಕುತ್ತಿಗೆಯನ್ನು ಹೊಂದಿದ್ದನು. ಅವನು ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿದ್ದನು ಮತ್ತು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದನು. ಅವನ ಗೋತ್ರ ಅತ್ರಿ. ಅವನ ಕುಲಗುರು ಬ್ರಹ್ಮ. ಅವನಿಗೆ ಗಾಯತ್ರಿ ಮಂತ್ರ, ಉಪವೇದ ಮತ್ತು ಆಯುರ್ವೇದದ ಆಳವಾದ ಜ್ಞಾನವಿತ್ತು. ಋಗ್ವೇದವು ಸಂಹಿತಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಂತ್ರಗಳು, ಸೂಕ್ತಗಳು ಸೇರಿವೆ. ಇದು ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳನ್ನು ಸಹ ಒಳಗೊಂಡಿದೆ. ಇಂದ್ರ, ವರುಣ, ಅಗ್ನಿ, ಸೂರ್ಯ, ರುದ್ರ ಮತ್ತು ವಿಷ್ಣು ಮುಂತಾದ ವೇದಿಕ ದೇವರುಗಳು ಪೂಜಿಸುವ ಬಗ್ಗೆ ಋಗ್ವೇದ ಹೇಳುತ್ತದೆ. ಇದು ಪ್ರಪಂಚದ ಮೂಲ ನಂಬಿಕೆಗಳು, ಆಚರಣೆಗಳು, ಹಿಂದೂ ಪ್ರಾರ್ಥನೆಗಳು ಮತ್ತು ಸೂತ್ರಗಳ ಮಹತ್ವವನ್ನು ಸಹ ಹೇಳುತ್ತದೆ.
ವ್ಯಾಸಮುನಿಯು ತನ್ನ ಎರಡನೇ ಶಿಷ್ಯನಾಗಿದ್ದ ವೈಶಂಪಾಯನಿಗೆ ಯಜುರ್ವೇದವನ್ನು ವಿವರಿಸಿದನು. ಇದು ವಿವಿಧ ಯಾಗಗಳ ಸಂಪೂರ್ಣ ಆಚರಣೆಗಳನ್ನು ಒಳಗೊಂಡಿದೆ. ವೈಶಂಪಾಯನ ಎತ್ತರವಾಗಿದ್ದ. ಅವರ ಗೋತ್ರ ಭರದ್ವಾಜ. ಅವರ ಕುಲಗುರು ಮಹಾವಿಷ್ಣು. ಅವರು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದರು ಮತ್ತು ಅವರು ಉಪವೇದ ಮತ್ತು ಧನುರ್ವೇದದಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು. ಯಜುರ್ವೇದವು ಸಂಹಿತಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು, ಬೃಹದಾರಣ್ಯಕ ಉಪನಿಷತ್ತು, ಈಶ ಉಪನಿಷತ್ತು ಮತ್ತು ತೈತ್ರಿಯ ಉಪನಿಷತ್ತುಗಳನ್ನು ಒಳಗೊಂಡಿದೆ. ಇದು ಮುಖ್ಯವಾಗಿ ವೇದಿಕ ಆಚರಣೆಗಳು ಮತ್ತು ಸ್ತೋತ್ರಗಳನ್ನು ಒಳಗೊಂಡಿದೆ. ಇದು ಕೃಷಿ ಮತ್ತು ಸ್ತೋತ್ರಗಳ ಮಾಹಿತಿಯನ್ನು ಹೊಂದಿದೆ. ಮೂರನೆಯ ವೇದ ಸಾಮವೇದವನ್ನು ಅವರ ಮೂರನೇ ಶಿಷ್ಯ ಜೈಮಿನಿಗೆ ಭಾವಿಸಲಾಯಿತು. ಸಾಮವೇದವು ಮನಮುಟ್ಟುವ ಸಂಗೀತವನ್ನು ಒಳಗೊಂಡಿದೆ. ಜೈಮಿನಿ ಎತ್ತರ, ಶಾಂತ ಮತ್ತು ನಿಯಂತ್ರಿತ. ಅವನ ತುಟಿಗಳು ಕೆಂಪಾಗಿದ್ದವು ಮತ್ತು ಅವನ ಕೈಯಲ್ಲಿ ಕೋಲು ಇತ್ತು. ಅವನ ಗೋತ್ರ ಕಶ್ಯಪ. ಅವನ ಕುಲಗುರು ರುದ್ರದೇವರು. ಸಾಮವೇದವು ಮಧುರ ಮತ್ತು ಶ್ಲೋಕಗಳನ್ನು ಒಳಗೊಂಡಿದೆ. ಇದು ವಿಭಿನ್ನ ರಾಗಗಳು, ಉಪನಿಷತ್ತುಗಳಾದ ಚಾಂಡೋಗ್ಯ ಉಪನಿಷತ್ತು, ಕೆನ ಉಪನಿಷತ್ತು ಮತ್ತು ವಿವಿಧ ಹಸ್ತಪತ್ರಗಳನ್ನು ಒಳಗೊಂಡಿದೆ. ಋಷಿ ವೇದವ್ಯಾಸರು ತಮ್ಮ ನಾಲ್ಕನೇ ಶಿಷ್ಯ ಸುಮಂತುವಿಗೆ ಅಥರ್ವ ವೇದವನ್ನು ವಿವರಿಸಿದರು. ಅವರ ಕುಲಗುರು ದೇವೇಶ. ಅವರ ಗೋತ್ರ ಬಯಜನ. ಅಥರ್ವ ವೇದವು ಸಂಹಿತಗಳು, ಬ್ರಾಹ್ಮಣಗಳು, ಮುಂಡಕ ಉಪನಿಷತ್ತು, ಮಾಂಡೋಕ್ಯ ಉಪನಿಷತ್ತು, ಪ್ರಶ್ನೆ ಉಪನಿಷತ್ತು ಮತ್ತು ಹಸ್ತಪತ್ರಗಳಂತಹ ಅನುವಾದಗಳೊಂದಿಗೆ ಒಳಗೊಂಡಿದೆ. ಇದು ವಿವಿಧ ಕಾಯಿಲೆಗಳಿಗೆ ಪರಿಹಾರಗಳು, ರಾಜಮನೆತನದ ಸ್ತೋತ್ರಗಳು, ಆಚರಣೆಗಳು ಮತ್ತು ಪರಮಸತ್ಯೆಯ ಸ್ವರೂಪ, ಸಮಯ, ಸಾವು ಮತ್ತು ಅಮರತ್ವದ ಬಗ್ಗೆ ಸ್ತೋತ್ರಗಳನ್ನು ಒಳಗೊಂಡಿದೆ. ಇಬ್ಬರು ಬ್ರಾಹ್ಮಣರಿಗೆ ಎಲ್ಲ ವೇದಗಳನ್ನು ವಿವರವಾಗಿ ವಿವರಿಸಿದ ನಂತರ ಶ್ರೀ ಗುರುಗಳು ಅವರಿಗೆ ಹೇಳಿದರು, ಯಾರೂ ಈ 4 ವೇದಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ವೇದಗಳ ಒಂದು ಭಾಗವನ್ನು ಮಾತ್ರ ತಿಳಿದಿರುವ ನೀವು ಎಲ್ಲ ವೇದಗಳನ್ನು ತಿಳಿದಿದ್ದೀರಿ ಎಂದು ಹೇಗೆ ಹೇಳುತ್ತೀರಿ? ವೇದಗಳ ಜ್ಞಾನದಿಂದಾಗಿ ಬ್ರಾಹ್ಮಣರನ್ನು ಹಿಂದೆ ಹೆಚ್ಚು ಗೌರವಿಸಲಾಗುತ್ತಿತ್ತು. ಅವರನ್ನು ಭೂಮಿಯ ದೇವರುಗಳೆಂದು ಕರೆಯಲಾಗುತ್ತಿತ್ತು. ರಾಜರು ಸಹ ಅವರನ್ನು ಪೂಜಿಸುತ್ತಿದ್ದರು. ವೇದಗಳ ಬಲದಿಂದಾಗಿ ತ್ರಿಮೂರ್ತಿಗಳು ಅವರ ನಿಯಂತ್ರಣದಲ್ಲಿದ್ದರು. ಇಂದ್ರ ಮತ್ತು ಇತರ ದೇವರುಗಳು ಬ್ರಾಹ್ಮಣರಿಗೆ ಎದುರುತ್ತಿದ್ದರು, ಏಕೆಂದರೆ ಅವರು ಕಡ್ಡಿಯನ್ನು ಪರ್ವತವನ್ನಾಗಿ ಮತ್ತು ಪರ್ವತವನ್ನು ಕಡ್ಡಿಯಾಗಿ ಪರಿವರ್ತಿಸಬಲ್ಲರು. ಶ್ರೀ ವಿಷ್ಣುವು ಕಲಿಯುಗದ ಜನರಿಗೆ ವೇದಗಳ ಮಹತ್ವವನ್ನು ಕಲಿಸಲು ಬ್ರಾಹ್ಮಣರಿಗೆ ಹೇಳಿದನು. ಈ ಯುಗದಲ್ಲಿ ವೇದಗಳ ಹಲವಾರು ಭಾಗಗಳಿದ್ದರೂ ವೇದಗಳ ಅನೇಕ ಭಾಗಗಳು ಕಳೆದು ಹೋಗಿವೆ ಮತ್ತು ಕಣ್ಮರೆಯಾಗಿವೆ. ನಿಮಗೆ 4 ವೇದಗಳು ಗೊತ್ತು, ಆದರೆ ಯಾವುದಾದರೂ ವೇದ ಅಂತ್ಯ ಗೊತ್ತಿದೆಯೇ? ಹಾಗಾಗಿ ಚರ್ಚೆಗೆ ಪಟ್ಟು ಹಿಡಿಯಬೇಡಿ. ನೀವು ಇಲ್ಲಿಂದ ಹೋಗುವುದು ಉತ್ತಮ. ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಅಜ್ಞಾನಿಗಳಾದ ಬ್ರಾಹ್ಮಣರು ಶ್ರೀಗುರುಗಳ ಸಲಹೆಯನ್ನು ಕೇಳಲಿಲ್ಲ ಮತ್ತು ಅವರು ಹೇಳಿದರು, ಒಂದೋ ನಮ್ಮೊಂದಿಗೆ ಚರ್ಚಿಸಿ ಅಥವಾ ನಮಗೆ ಪ್ರಮಾಣ ಪತ್ರವನ್ನು ನೀಡಿ. ಶ್ರೀ ಗುರುಗಳು ಅವರ ವರ್ತನೆಯನ್ನು ಕಂಡು ಕ್ರೋಧಗೊಂಡರು ಮತ್ತು ಅವರು ಹೇಳಿದರು, ನಿಮ್ಮ ಇಚ್ಛೆಯಂತೆ ಆಗಲಿ. ಶ್ರೀ ಗುರುಗಳು ಒಬ್ಬ ವ್ಯಕ್ತಿಯನ್ನು ಹಾದು ಹೋಗುವುದನ್ನು ನೋಡಿದರು. ಅವರು ತಮ್ಮ ಶಿಷ್ಯರಿಗೆ ಆ ವ್ಯಕ್ತಿಯನ್ನು ಕರೆಯಲು ಹೇಳಿದರು. ಅವನು ಹರಿಜನ ಜಾತಿಯವನಾಗಿದ್ದನು. ಅವನು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಶ್ರೀ ಗುರುವನ್ನು ಪ್ರಾರ್ಥಿಸಿದನು. ಶ್ರೀ ಗುರುಗಳು ತಮ್ಮ ಶಿಷ್ಯನಿಗೆ ಒಂದು ಕೋಲನ್ನು ಕೊಟ್ಟು 7 ಗೆರೆಗಳನ್ನು ಬಿಡಿಸಲು ಹೇಳಿದರು. ಇದನ್ನು ಮಾಡುವಾಗ ಶ್ರೀ ಗುರುಗಳು ಹರಿಜನನಿಗೆ 1 ಗೆರೆಯನ್ನು ದಾಟಲು ಹೇಳಿದರು. ಹರಿಜನ ಮೊದಲ ಗೆರೆಯನ್ನು ದಾಟಿದ ಮತ್ತು ಶ್ರೀ ಗುರುಗಳು ಅವನನ್ನು ಕೇಳಿದರು, ನೀನು ಯಾರು? ಅವನು, ನಾನು ಕಿರಾತಕ ಎಂದು ಹೇಳಿದ. 2ನೇ ಗೆರೆಯನ್ನು ದಾಟಿದ ಮೇಲೆ ಅವನಿಗೆ ಹೆಚ್ಚು ಜ್ಞಾನವಿತ್ತು. 3ನೇ ಗೆರೆಯನ್ನು ದಾಟುವಾಗ ಅವನು ದೋಣಿ ನಡೆಸುವವನು ಎಂದು ಹೇಳಿದ. 4ನೇ ಗೆರೆಯನ್ನು ದಾಟಿದ ಮೇಲೆ ಅವನು ಶೂದ್ರನಾದನು. 5ನೇ ಗೆರೆಯನ್ನು ದಾಟಿದ ಮೇಲೆ ಅವನು ಸೋಮದತ್ತ ವೈಶ್ಯನಾದನು. 6ನೇ ಗೆರೆಯನ್ನು ದಾಟಿದಾಗ ಅವನು ಗೋದಾವರಿ ಎಂಬ ಕ್ಷತ್ರಿಯನಾಗಿದ್ದನು. 7ನೇ ಗೆರೆಯನ್ನು ದಾಟಿದ ಮೇಲೆ ಅವನು ಹೇಳಿದ, ನಾನು ಬ್ರಾಹ್ಮಣ. ನನಗೆ ವೇದಗಳು, ಶಾಸ್ತ್ರಗಳು, ವ್ಯಾಕರಣಗಳು ಗೊತ್ತು ಮತ್ತು ನನ್ನ ಹೆಸರು ಅಧ್ಯಾಪಕ.
ಶ್ರೀ ಗುರುಗಳು ಹೇಳಿದರು, ಈ ಇಬ್ಬರು ಬ್ರಾಹ್ಮಣರು ವೇದಶಾಸ್ತ್ರಗಳನ್ನು ಚರ್ಚಿಸಲು ಬಂದಿದ್ದಾರೆ. ನೀವು ಅವರೊಂದಿಗೆ ಚರ್ಚಿಸಬಹುದು. ಶ್ರೀ ಗುರುಗಳು ಬ್ರಾಹ್ಮಣನಿಗೆ ಮಂತ್ರಿಸಿದ ಭಸ್ಮವನ್ನು ಅವನ ಇಡೀ ದೇಹಕ್ಕೆ ಲೇಪಿಸಲು ಹೇಳಿದರು. ಭಸ್ಮವನ್ನು ಲೇಪಿಸಿದ ನಂತರ ಬ್ರಾಹ್ಮಣನು ಹೆಚ್ಚು ಪ್ರಕಾಶಮಾನವಾಗಿ ಕಾಣಲಾರಂಭಿಸಿದನು. ಈ ಪವಾಡವನ್ನು ನೋಡಿದ ಇಬ್ಬರು ಬ್ರಾಹ್ಮಣರು ಭಯದಿಂದ ನಡುಗಲು ಪ್ರಾರಂಭಿಸಿದರು ಮತ್ತು ಅವರ ಹೃದಯದಲ್ಲಿ ನೋವು ಪ್ರಾರಂಭಿಸಿತು. ಅವರು ಶ್ರೀ ಗುರುಗಳ ಪಾದಗಳ ಮೇಲೆ ಬಿದ್ದು ಹೇಳಿದರು, ನಾವು ಮಹಾ ಅಪರಾಧಿಗಳು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮತ್ತು ನಮ್ಮನ್ನು ಮುಕ್ತಗೊಳಿಸಿ. ನೀವು ತ್ರಿಮೂರ್ತಿಗಳ ಅವತಾರ ಮತ್ತು ನೀವು ಈ ಇಡೀ ಜಗತ್ತಿಗೆ ಗುರುಗಳು. ನಿಮ್ಮ ಶ್ರೇಷ್ಠತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆಗ ಶ್ರೀ ಗುರುಗಳು ಹೇಳಿದರು, ನೀವು ತ್ರಿವಿಕ್ರಮ ಭಾರತಿಗೆ ಕಿರುಕುಳ ನೀಡಿದ್ದೀರಿ ಮತ್ತು ಇನ್ನೂ ಅನೇಕ ಅಪರಾಧಗಳನ್ನು ಮಾಡಿದ್ದೀರಿ. ನೀವು ಬ್ರಹ್ಮ ರಾಕ್ಷಸರಾಗುತ್ತೀರಿ ಮತ್ತು ನಿಮ್ಮ ಪಾಪಗಳಿಗೆ ನರಳಬೇಕಾಗುತ್ತದೆ. ಬ್ರಾಹ್ಮಣರು ಮತ್ತೆ ಬೇಡಿಕೊಂಡರು, ಈ ಲೌಕಿಕ ಸಮುದ್ರದಿಂದ ನಾವು ಹೇಗೆ ಮುಕ್ತರಾಗುತ್ತೇವೆ? ಶ್ರೀ ಗುರುಗಳು ಅದಕ್ಕೆ ಹೇಳಿದರು, ನೀವು 12 ವರ್ಷಗಳ ಕಾಲ ಬ್ರಹ್ಮ ರಾಕ್ಷಸರಾಗಿರುತ್ತೀರಿ. ಆಗ ಶುಕನಾರಾಯಣ ಬ್ರಾಹ್ಮಣನು ಬಂದು ನಿಮಗೆ ಸಲಹೆ ನೀಡುತ್ತಾನೆ ಮತ್ತು ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ ಮತ್ತು ನೀವು ಮುಕ್ತರಾಗುತ್ತೀರಿ. ಶ್ರೀ ಗುರುಗಳು ಅವರಿಗೆ ಕೃಷ್ಣಾ ನದಿಗೆ ಹೋಗಲು ಹೇಳಿದರು. ಇಬ್ಬರು ಬ್ರಾಹ್ಮಣರು ನದಿಗೆ ಹೋದರು. ಅವರಿಗೆ ತೀವ್ರವಾದ ಹೃದಯ ನೋವು ಪ್ರಾರಂಭವಾಯಿತು ಮತ್ತು ಅವರು ಅಲ್ಲಿ ನಿಧನರಾದರು. ಅವರು ಬ್ರಹ್ಮ ರಾಕ್ಷಸರಾಗಿ ವಾಸಿಸುತ್ತಿದ್ದರು ಮತ್ತು 12 ವರ್ಷಗಳ ಕಾಲ ನಂತರ ಅವರು ಮುಕ್ತರಾದರು. ಹರಿಜನ ಬ್ರಾಹ್ಮಣನು ಶ್ರೀ ಗುರುಗಳಿಗೆ, ಹಿಂದಿನ ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿದ್ದೆ. ನಂತರ ನಾನು ಈ ಕೆಳಜಾತಿಯಲ್ಲಿ ಹೇಗೆ ಜನಿಸಿದೆ? ನಾನು ಯಾವ ಪಾಪಗಳನ್ನು ಮಾಡಿದೆ? ದಯಮಾಡಿ ನನಗೆ ತಿಳಿ ಹೇಳಿ ಗುರುಗಳೇ ಎಂದು ಕೇಳಿದನು. ಶ್ರೀ ಗುರುಗಳು ಈ ಬ್ರಾಹ್ಮಣನ ಹಿಂದಿನ ಜೀವನದ ಬಗ್ಗೆ ಹೇಳಿದರು. ಒಬ್ಬರ ಒಳ್ಳೆಯ ಅಥವಾ ಕೆಟ್ಟ ಕ್ರಿಯೆಗಳ ಪ್ರಕಾರ ಒಬ್ಬನು ಜನ್ಮ ಪಡೆಯುತ್ತಾನೆ. ಶೂದ್ರನು ಬ್ರಾಹ್ಮಣ ಮಹಿಳೆಯೊಂದಿಗೆ ಆನಂದಿಸಿದರೆ ಅವನು ಚಾಂಡಾಲನಾಗುತ್ತಾನೆ. ಬ್ರಾಹ್ಮಣರು ಮತ್ತು ಇತರ ಜಾತಿಗಳ ವ್ಯಕ್ತಿಗಳು ಅಧೋಗತಿಗೆ ಬಂದರೆ ದೋಷಪೂರಿತ ಜೀವನವನ್ನು ನಡೆಸುತ್ತಾರೆ. ತನ್ನ ತಂದೆ ತಾಯಿಗಳನ್ನು ಅಥವಾ ಗುರುಗಳನ್ನು ಬಿಟ್ಟು ಬೇರೆಡೆಗೆ ಹೋದವನು ಮತ್ತು ತನ್ನ ಹೆಂಡತಿಯನ್ನು ತೊರೆದವನು ಚಾಂಡಾಲನಾಗುತ್ತಾನೆ. ತನ್ನ ಕುಲದೇವರನ್ನು ಬಿಟ್ಟು ಇತರ ದೇವತೆಗಳನ್ನು ಆರಾಧಿಸುವವನು, ಸುಳ್ಳು ಹೇಳುವವನು, ಪ್ರಾಣಿಗಳನ್ನು ಕೊಲ್ಲುವವನು, ತನ್ನ ಮಗಳನ್ನು ಮಾರುವವನು, ಶೂದ್ರನ ಆಹಾರವನ್ನು ಸೇವಿಸುವವನು, ಕುದುರೆಗಳನ್ನು ಮಾರುವವನು, ಶೂದ್ರ ಸ್ತ್ರೀಯರೊಂದಿಗೆ ಆನಂದಿಸುವವನು, ಕಾಡಿಗೆ ಬೆಂಕಿ ಹಚ್ಚುವವನು, ಹಸುವನ್ನು ಅದರ ಕರುಗಳಿಂದ ಬೇರ್ಪಡಿಸುವವನು, ಎತ್ತಿನ ಮೇಲೆ ಸವಾರಿ ಮಾಡುವವನು ಚಾಂಡಾಲನಾಗುತ್ತಾನೆ. ಬ್ರಾಹ್ಮಣನು ಪುಣ್ಯಸ್ಥಳಕ್ಕೆ ಹೋದ ನಂತರ ಅಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ಮತ್ತು 6 ಕ್ರಮಗಳನ್ನು ಆಚರಿಸದಿದ್ದರೆ, ಅವನ ಮೊದಲ ಹೆಂಡತಿ ಜೀವಂತವಾಗಿ ಬೇರೊಬ್ಬ ಹೆಣ್ಣನ್ನು ಮದುವೆಯಾಗಿ ಮೊದಲ ಹೆಂಡತಿಯನ್ನು ತ್ಯಜಿಸಿದರೆ, ವಿಧವೆಯರೊಂದಿಗೆ ಆನಂದಿಸುವವನು ಕೆಳಜಾತಿಗೆ ಹೊಂದುತ್ತಾನೆ. ಹಾಗೆಯೇ ಕೊಳಗಳನ್ನು ಮತ್ತು ಬಾವಿಗಳನ್ನು ಒಡೆಯುವವನು, ಬ್ರಾಹ್ಮಣರ ಮನೆಗಳಲ್ಲಿ ಒಡುಕು ಉಂಟು ಮಾಡುವವನು, ಯಜಮಾನ, ಗುರು ಅಥವಾ ಸ್ನೇಹಿತರ ಪತ್ನಿಯರೊಂದಿಗೆ ಆನಂದಿಸುವವನು, ಸಂಜೆ ಊಟ ಮಾಡುವವನು, ಯಜಮಾನನನ್ನು ಬಿಟ್ಟು ಯುದ್ಧ ಭೂಮಿಯಿಂದ ಓಡು ಹೋಗುವವನು, ಶೂದ್ರರಿಗೆ ವೇದಗಳನ್ನು ಹೇಳುವವನು, ಹೆತ್ತವರ ಶ್ರಾದ್ದೆಯನ್ನು ಪಾಲಿಸದವನು, ಒಬ್ಬನ ಸದ್ಗುಣಗಳ ಬಗ್ಗೆ ಮಾತನಾಡುವವನು, ಔಷಧಿಗಳನ್ನು ಬಳಕೆಯನ್ನು ತಿಳಿಯದೆ ನೀಡುವವನು ಚಾಂಡಾಲ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ. ಶೂದ್ರರಿಂದ ಮಂತ್ರಗಳನ್ನು ಕಲಿತವನು, ಹಸುವಿನ ಹಾಲಿನಲ್ಲಿ ನೀರನ್ನು ಬೆರೆಸಿದವನು ನಾಯಿಯಾಗುತ್ತಾನೆ. ವೇದಗಳನ್ನು ಟೀಕಿಸುವ ಬ್ರಾಹ್ಮಣರನ್ನು ಅಗೌರವಿಸುವವನು ಮೂತ್ರಕೋಶದಲ್ಲಿ ಕಲ್ಲುಗಳಿಂದ ಬಳಲುತ್ತಾನೆ. ಮಹಿಳೆಯರ ಗರ್ಭಪಾತಕ್ಕೆ ಕಾರಣವಾಗುವವನು ಒಬ್ಬನು ತಟಸ್ಥನಾಗುತ್ತಾನೆ ಮತ್ತು ಅವನಿಗೆ ಸಮಸ್ಯೆಗಳಿದ್ದರೂ ಸಹ ಅವನು ಬದುಕುಳಿಯುವುದಿಲ್ಲ. ಚಿನ್ನವನ್ನು ಕದಿಯುವವನು ಲೈಂಗಿಕ ಕಾಯಿಲೆಯಿಂದ ಬಳಲುತ್ತಾನೆ. ಪುಸ್ತಕವನ್ನು ಕದಿಯುವವನು ಕುರುಡನಾಗುತ್ತಾನೆ. ತನ್ನ ಸ್ನೇಹಿತನ ಮನೆಯಲ್ಲಿ ಕಳ್ಳತನ ಮಾಡುವವನು ತೀವ್ರ ಕುತ್ತಿಗೆ ನೋವಿನಿಂದ ಬಳಲುತ್ತಾನೆ. ಆಹಾರ ಪದಾರ್ಥಗಳನ್ನು ಕದಿಯುವವನು ಗಡ್ಡೆಗಳಿಂದ ಬಳಲುತ್ತಾನೆ. ಇನ್ನೊಬ್ಬನ ಹೆಂಡತಿಯನ್ನು ಕರೆದುಕೊಂಡು ಹೋಗುವವನು ಬ್ರಹ್ಮರಾಕ್ಷಸನಾಗುತ್ತಾನೆ. ದೇವರಿಗೆ ಅರ್ಪಿಸಿದ ಹಣವನ್ನು ತೆಗೆದುಕೊಂಡು ಹೋಗುವವನು ಕುಷ್ಠರೋಗಿಯಾಗುತ್ತಾನೆ. ಹಸುವಿನ ಹಾಲನ್ನು ಕದಿಯುವವನು ಕುಷ್ಠರೋಗಿಯಾಗುತ್ತಾನೆ.
ವ್ಯಭಿಚಾರದ ಕೆಟ್ಟ ಫಲಿತಾಂಶಗಳನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ನೀಡಲಾಗಿದೆ. ಇನ್ನೊಬ್ಬನ ಹೆಂಡತಿಯನ್ನು ಅಪ್ಪಿಕೊಂಡವನು 100 ಜೀವಿತಾವಧಿಯವರೆಗೆ ನಾಯಿಯಾಗುತ್ತಾನೆ ಮತ್ತು ನಂತರ ಸರ್ಪವಾಗುತ್ತಾನೆ. ಇನ್ನೊಬ್ಬನ ಹೆಂಡತಿಯ ಯೋನಿಯನ್ನು ನೋಡಿದವನು ಕುರುಡನಾಗುತ್ತಾನೆ. ಸ್ನೇಹಿತನ ಹೆಂಡತಿ ಅಥವಾ ತಾಯಿಯ ಚಿಕ್ಕಮ್ಮನೊಂದಿಗೆ ಆನಂದಿಸುವವನು ನಾಯಿಯಾಗುತ್ತಾನೆ. ಶೂದ್ರನು ಬ್ರಾಹ್ಮಣ ಮಹಿಳೆಯೊಂದಿಗೆ ಆನಂದಿಸಿದರೆ ಇಬ್ಬರೂ ಸಹ ಹುಳಗಳಾಗುತ್ತಾರೆ. ಇದನ್ನು ಕೇಳಿದ ತ್ರಿವಿಕ್ರಮ ಭಾರತಿ ಶ್ರೀ ಗುರುಗಳನ್ನು ಕೇಳಿದನು, ಒಬ್ಬ ಪಾಪ ಮಾಡಿದರೆ ಅದನ್ನು ಹೇಗೆ ಅಳಿಸಬಹುದು? ಆಗ ಶ್ರೀ ಗುರುಗಳು ಹೇಳಿದರು, ನಿಜವಾದ ಪಶ್ಚಾತ್ತಾಪವಿದ್ದರೆ ಪಾಪ ನಿವಾರಣೆಯಾಗುತ್ತದೆ. ಕರ್ಮ ವಿಪರ್ಕದಲ್ಲಿ ಪ್ರಾಯಶ್ಚಿತ್ತಗಳನ್ನು ನೀಡಲಾಗಿದೆ. ಬ್ರಹ್ಮದಂಡವನ್ನು ತೆಗೆದುಕೊಳ್ಳಿ. ಬ್ರಾಹ್ಮಣರಿಗೆ ಆಭರಣಗಳಿರುವ ಹಸುವನ್ನು ದಾನವಾಗಿ ನೀಡಿ. ಇದೂ ಸಾಧ್ಯವಾಗದಿದ್ದರೆ ಹಣವನ್ನು ನೀಡಿ. ಪಾಪವು ಚಿಕ್ಕದಾಗಿದ್ದರೆ ಚಿನ್ನದ ನಾಣ್ಯವನ್ನು ಕೊಟ್ಟರೆ ಸಾಕು. ಒಬ್ಬ ಪುರುಷ ಅಥವಾ ಅವನ ಹೆಂಡತಿ ಇಬ್ಬರೂ ಪಾಪ ಮಾಡಿದ್ದರೆ ಇಬ್ಬರು ಪಶ್ಚಾತ್ತಾಪವನ್ನು ತೆಗೆದುಕೊಳ್ಳಿ. ಅಥವಾ ಐತ್ರಿ ಮಂತ್ರವನ್ನು 10,000 ಬಾರಿ ಪಠಿಸಬೇಕು. ಅಥವಾ 12 ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ದಿನಕ್ಕೆ ಒಮ್ಮೆ ಊಟ ಮಾಡಿ ಅಥವಾ ಮಧುಕರಿ ತೆಗೆದುಕೊಳ್ಳಿ. ಬ್ರಾಹ್ಮಣರಿಂದ ತೆಗೆದ ಆಹಾರ ಭಿಕ್ಷೆ ಮತ್ತು 3 ದಿನಗಳ ಕಾಲ ಉಪವಾಸ ಮಾಡಿ. ಸೌಮ್ಯ ಪಾಪಗಳು ಈ ಕಾರ್ಯದಿಂದ ನಾಶವಾಗುತ್ತವೆ. ಬೆಳಗ್ಗೆ 15 ತುತ್ತು ಮತ್ತು ರಾತ್ರಿ 12 ತುತ್ತು ಅಥವಾ ಬೆಳಿಗ್ಗೆ ಮತ್ತು ರಾತ್ರಿಯಲ್ಲಿ 8 ತುತ್ತು ಮಧುಕರಿ ಆಹಾರವನ್ನು ತೆಗೆದುಕೊಳ್ಳಿ. 3 ದಿನ ತುಪ್ಪವನ್ನು ಮತ್ತು 3 ದಿನ ಹಾಲು ತೆಗೆದುಕೊಳ್ಳಿ. ಕೇವಲ 3 ದಿನಗಳವರೆಗೆ ಗಾಳಿಯಲ್ಲಿ ಜೀವಿಸಿ ಮತ್ತು ನಂತರ ಕೇವಲ 3 ದಿನ ಹಾಲು, ನಂತರ 21 ದಿನ ಹಾಲು ಮಾತ್ರ ತೆಗೆದುಕೊಳ್ಳಿ. ದುರ್ಬಲ ವ್ಯಕ್ತಿಯು ಹಾಲು, ಬೆಲ್ಲ, ಭತ್ತವನ್ನು ಸೇವಿಸಬಹುದು. ಕೆಲವು ಪವಿತ್ರ ವೃಕ್ಷಗಳ ಎಲೆಗಳನ್ನು ಅದ್ದಿ ನೀರನ್ನು ತೆಗೆದುಕೊಳ್ಳಿ. ಒಬ್ಬನು ತನ್ನ ಪಾಪವನ್ನು ಬಹಿರಂಗವಾಗಿ ಸಭೆಯಲ್ಲಿ ಹೇಳಬೇಕು. ಪವಿತ್ರ ಸ್ಥಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿ ಮತ್ತು 100 ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ರಾಮೇಶ್ವರಂ ಸ್ನಾನವು ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ. ಕೋಟಿಗಟ್ಟಲೆ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಬ್ರಹ್ಮಹತ್ಯ ಪಾಪವು ನಿವಾರಣೆಯಾಗುತ್ತದೆ. ಪವಮಾನ ಸೂಕ್ತ, ಇಂದ್ರಮಿತ್ರ, ವೇದಗಳಲ್ಲಿರುವ ಶೂನ್ಯಶೇಪ, ಅಪಮದ್ಯ, ತದ್ವಿಷ್ಣೋಹ, ಪುರುಷ ಸೂಕ್ತವನ್ನು ಪ್ರತಿದಿನ ಪಠಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ. ಹಸುವಿನ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಾಯ ಎಂಬ 5 ವಸ್ತುಗಳ ಮಿಶ್ರಣವಾದ ಪಂಚಗವ್ಯವನ್ನು ಸೇವಿಸಿದರೆ ಪಶ್ಚಾತ್ತಾಪದ ನಂತರ ಅದು ಅಜ್ಞಾನದಿಂದ ಮಾಡಿದ ಪಾಪಗಳನ್ನು ನಾಶಪಡಿಸುತ್ತದೆ. ಬ್ರಹ್ಮಹತ್ಯ, ಮದ್ಯಪಾನ, ಗುರುಪತ್ನಿಯೊಂದಿಗೆ ಆನಂದಿಸುವುದು, ಬಂಗಾರದ ಕಳ್ಳತನ ಮತ್ತು ಈ ಅಪರಾಧಗಳಲ್ಲಿ ಸಹಕರಿಸುವುದು ಶ್ರೀ ಗುರುವಿನ ಕೃಪೆಯಿಂದ ನಾಶವಾಗುವ 5 ಮಹಾಪಾಪಗಳು. ಶ್ರೀ ಗುರುಗಳು ಹರಿಜನನಿಗೆ ಹೇಳಿದರು, ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗಿದ್ದೀರಿ. ಆದರೆ ನೀವು ನಿಮ್ಮ ಹೆತ್ತವರನ್ನು ಕಡೆಗಣಿಸಿದ್ದೀರಿ. ಅದರಿಂದ ನೀವು ಚಾಂಡಾಲರಾಗಿದ್ದೀರಿ. ನೀನು ಸಂಗಮ ಕ್ಷೇತ್ರದಲ್ಲಿ 1 ತಿಂಗಳ ಕಾಲ ಸ್ನಾನ ಮಾಡು ಮತ್ತು ನಿನ್ನ ಪಾಪಗಳು ನಾಶವಾಗುತ್ತವೆ ಎಂದು ಶ್ರೀ ಗುರುಗಳು ಅವನಿಗೆ ಹೇಳಿದರು. ಅದಕ್ಕೆ ಹರಿಜನ ಹೇಳಿದ, ಕಾಗೆಯು ಮಾನಸ ಸರೋವರಕ್ಕೆ ಹೋದಾಗ ರಾಜಹಂಸವಾಗುತ್ತದೆ. ಹಾಗೆಯೇ ನಾನು ನಿಮ್ಮ ದರ್ಶನದಿಂದ ಶುದ್ಧನಾಗಿದ್ದೇನೆ. ನನ್ನನ್ನು ಈಗ ಬ್ರಾಹ್ಮಣರ ನಡುವೆ ಸಮೀಕರಿಸಿ ಎಂದು ಹೇಳಿದ. ಅದಕ್ಕೆ ಶ್ರೀ ಗುರುಗಳು ಮುಗುಳ್ನಕ್ಕಿ ಹೇಳಿದರು, ನೀನು ಕೀಳು ಜಾತಿಯಲ್ಲಿ ಹುಟ್ಟಿರುವೆ. ಇಂದಿನ ಕರ್ಮಗಳನ್ನು ಬದಲಾಯಿಸದೆ ಬ್ರಾಹ್ಮಣನಾಗುವುದು ಹೇಗೆ? ಇಂದಿನ ಕಾಲದಲ್ಲಿ ವಿಶ್ವಾಮಿತ್ರ ಕ್ಷತ್ರಿಯನಾಗಿ ಜನಿಸಿದ್ದನು. ಆದರೆ ಅವನ ತಪಸ್ಸಿನಿಂದ ಅವನು ಬ್ರಹ್ಮ ಋಷಿ ಎಂದು ಕರೆಯಲ್ಪಟ್ಟನು. ಇಂದ್ರ ಮತ್ತು ಇತರ ದೇವರುಗಳು ಅವನಿಗೆ ಹೇಳಿದರು, ನಮ್ಮ ಗುರು ವಶಿಷ್ಠರು ನಿಮ್ಮನ್ನು ಬ್ರಹ್ಮ ಋಷಿ ಎಂದು ಕರೆದರೆ ನಾವು ಅವರ ತೀರ್ಪನ್ನು ಅನುಸರಿಸುತ್ತೇವೆ. ವಶಿಷ್ಠ ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿ ಎಂದು ಸಂಬೋಧಿಸಲಿಲ್ಲ. ವಿಶ್ವಾಮಿತ್ರನು ಕೋಪಗೊಂಡನು ಮತ್ತು ಅವನು ವಶಿಷ್ಠ ಋಷಿಯ 100 ಮಕ್ಕಳನ್ನು ಕೊಂದರು. ಪ್ರತಿಯೊಬ್ಬರೂ ತಮ್ಮ ಹಿಂದಿನ ಪಾಪಗಳ ಆಧಾರದ ಮೇಲೆ ಬದುಕಬೇಕು. ಇದನ್ನು ಕೇಳಿದ ಹರಿಜನ ಇನ್ನೂ ತನ್ನ ಮನೆಗೆ ಹೋಗಲು ಸಿದ್ಧನಾಗಿರಲಿಲ್ಲ. ನಂತರ ಶ್ರೀ ಗುರುಗಳು ತಮ್ಮ ಶಿಷ್ಯನಿಗೆ ತನ್ನ ದೇಹಕ್ಕೆ ಹಚ್ಚಿದ ಪವಿತ್ರ ಭಸ್ಮವನ್ನು ತೊಳೆಯಲು ಹೇಳಿದರು. ಭಸ್ಮವನ್ನು ತೊಳೆದ ನಂತರ ಅವನು ತನ್ನ ಪ್ರಜ್ಞೆಗೆ ಬಂದನು ಮತ್ತು ಶ್ರೀ ಗುರುಗಳನ್ನು ಪ್ರಾರ್ಥಿಸಿ ಸ್ವಲ್ಪ ಹಿಂದೆ ನಡೆದಿದ್ದನ್ನೆಲ್ಲ ಮರೆತು ಸಂತೋಷದಿಂದ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಅವನು ಮನೆಗೆ ಹೋದನು. ತ್ರಿವಿಕ್ರಮ ಭಾರತಿ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಕೇಳಿದ,
ಓ ಗುರುಗಳೇ, ಹರಿಜನಗೆ ಈ ಜ್ಞಾನ ಹೇಗೆ ಬಂತು ಮತ್ತು ಭಸ್ಮವನ್ನು ತೊಳೆದ ನಂತರ ಅದು ಹೇಗೆ ಮಾಯವಾಯಿತು? ಶ್ರೀ ಗುರುಗಳು ಹೇಳಿದರು, ನಾನು ಪವಿತ್ರವಾದ ವಿಭೂತಿಯನ್ನು ಅವನ ಮೇಲೆ ಸಿಂಪಡಿಸಿದಾಗ ಅವನು ಜ್ಞಾನವನ್ನು ಪಡೆದ. ಬೂದಿಯು ಕಣ್ಮರೆಯಾದಾಗ ಅವನ ಜ್ಞಾನವು ಕಣ್ಮರೆಯಾಯಿತು. ವಿಭೂತಿ ಮತ್ತು ಭಸ್ಮವನ್ನು ಅನ್ವಯಿಸುವವನು ಶುದ್ಧ ಮತ್ತು ಸಂಪೂರ್ಣನಾಗುತ್ತಾನೆ ಮತ್ತು ಬ್ರಹ್ಮನ ಜ್ಞಾನವನ್ನು ಪಡೆಯುತ್ತಾನೆ. ಆಗ ಶ್ರೀ ಗುರುಗಳು ಹೇಳಿದರು, ನಾನು ಭಸ್ಮದ ಮಹತ್ವವನ್ನು ಹೇಳುವ ಕಥೆಯನ್ನು ನಿಮಗೊಂದು ಹೇಳುತ್ತೇನೆ ಕೇಳಿ. ಕೃತಯುಗದಲ್ಲಿ ವಾಮದೇವ ಎಂಬ ಮಹಾಯೋಗಿ ಇದ್ದನು. ಅವನು ಭಸ್ಮವನ್ನು ತನ್ನ ದೇಹಕ್ಕೆ ಅನ್ವಯಿಸಿದನು. ಅವರು ಅಹಂಕಾರ ಮತ್ತು ಆಸೆಯಿಲ್ಲದೇ ಇದ್ದರು. ಒಮ್ಮೆ ಅವನು ಕ್ರೌಂಚಾರಣ್ಯ ಎಂಬ ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಅಲ್ಲಿ ಒಬ್ಬ ರಾಕ್ಷಸನು ಅವನನ್ನು ತಿನ್ನಲು ಬಂದನು. ಆದರೆ ಅವನು ವಾಮದೇವನನ್ನು ಹಿಡಿದುದರಿಂದ ವಾಮದೇವನ ದೇಹದ ಮೇಲೆ ಸ್ವಲ್ಪ ಭಸ್ಮವು ಅವನ ದೇಹಕ್ಕೆ ಉಜ್ಜಿತು. ಪರಿಣಾಮವಾಗಿ ರಾಕ್ಷಸನ ಪಾಪಗಳು ತೊಳೆದು ಜ್ಞಾನೋದಯವನ್ನು ಪಡೆದ. ಅಯ್ಯೋ ತ್ರಿವಿಕ್ರಮ, ಒಬ್ಬ ಒಳ್ಳೆಯ ಚರಿತ್ರೆಯ ವ್ಯಕ್ತಿಯ ಸಂಪರ್ಕಕ್ಕೆ ಬಂದ ಮೇಲೆ ಒಬ್ಬನ ಪಾಪಗಳು ತೊಳೆದು ಹೋಗುತ್ತವೆ. ರಾಕ್ಷಸನು ವಾಮದೇವನಿಗೆ ನಮಸ್ಕರಿಸಿ ವಿಮೋಚನೆಗಾಗಿ ಪ್ರಾರ್ಥಿಸಿದನು. ಶ್ರೀ ಗುರುಗಳು ರಾಕ್ಷಸನನ್ನು ಅವನ ಬಗ್ಗೆ ಕೇಳಿದರು. ರಾಕ್ಷಸನು ಹೇಳಿದನು, ಈಗ ನನಗೆ ನನ್ನ 25 ಹಿಂದಿನ ಜನ್ಮಗಳು ನೆನಪಿವೆ. ಅದಕ್ಕೂ ಮೊದಲು ನಾನು ದುರ್ಜಯನೆಂಬ ರಾಜನಾಗಿದ್ದೆ. ನಾನು ದುಷ್ಟರಾಜನಾಗಿದ್ದೆ. ಮಹಿಳೆಯರನ್ನು ಒಳಗೊಂಡಂತೆ ನನ್ನ ಪ್ರಜೆಗಳಿಗೆ ಕಿರುಕುಳ ನೀಡುತ್ತಿದ್ದೆ ಮತ್ತು ಮದ್ಯಪಾನ ಮಾಡುತ್ತಿದ್ದೆ. ಇದೆಲ್ಲದರಿಂದ ನಾನು 100 ವರ್ಷಗಳ ಕಾಲ ನರಕಕ್ಕೆ ಹೋಗಬೇಕಾಯಿತು ಮತ್ತು ಪ್ರೇತವಾಗಬೇಕಾಯಿತು. ನಂತರ ನಾನು ನಾಯಿ, ನರಿ ಮತ್ತು ಇತರ ಪ್ರಾಣಿಗಳಾಗಿ ಜನ್ಮ ಪಡೆದೆ. ನಾನು ಈ ಎಲ್ಲ ಜನ್ಮಗಳಿಂದ ಬೇಸತ್ತು ಈಗ ರಾಕ್ಷಸನಾದೆ. ನಾನು ಅನೇಕ ಪ್ರಾಣಿಗಳನ್ನು ತಿನ್ನುತ್ತಿದ್ದರೂ ನಾನು ಇನ್ನೂ ಹಸಿದಿದ್ದೇನೆ. ಹಾಗಾಗಿ ನಿನ್ನನ್ನು ತಿನ್ನಲು ಬಂದೆ. ಆದರೆ ನಿಮ್ಮ ದೇಹದ ಸಂಪರ್ಕವು ನನ್ನ ಪಾಪಗಳನ್ನು ತೊಳೆದಿದೆ. ನಾನು ಶಾಂತಿಯನ್ನು ಪಡೆದುಕೊಂಡಿದ್ದೇನೆ ಮತ್ತು ಜ್ಞಾನವನ್ನು ಪಡೆದುಕೊಂಡಿದ್ದೇನೆ. ಓ ಕರುಣಾಮಯಿ, ನನ್ನನ್ನು ಉದ್ಧಾರ ಮಾಡಿ ಮತ್ತು ನಿಮ್ಮ ದೇಹದ ಮೇಲಿನ ಭಸ್ಮದ ಸಂಪರ್ಕದಿಂದ ನಾನು ಹೇಗೆ ಜ್ಞಾನವನ್ನು ಪಡೆದುಕೊಂಡೆ ಎಂದು ನನಗೆ ವಿವರಿಸಿ. ವಾಮದೇವನು ಹೇಳಿದನು, ಭಸ್ಮದ ಶಕ್ತಿಯು ಅಗಾಧವಾಗಿದೆ ಮತ್ತು ಅಪರಿಮಿತವಾಗಿದೆ. ನಾನು ಪವಿತ್ರ ಭಸ್ಮವನ್ನು ಲೇಪಿಸಿದ ನನ್ನ ದೇಹವನ್ನು ನೀವು ಮುಟ್ಟಿದ್ದೀರಿ. ಬ್ರಹ್ಮ ರಾಕ್ಷಸ ಹೇಳಿದ, ನಾನು ರಾಜನಾಗಿದ್ದಾಗ ನಾನು ಕಾಡಿನಲ್ಲಿ ಒಂದು ತೊಟ್ಟಿಯನ್ನು ನಿರ್ಮಿಸಿ ಬ್ರಾಹ್ಮಣರಿಗೆ ಸ್ವಲ್ಪ ಭೂಮಿಯನ್ನು ನೀಡಿದ್ದೆ. ಈ 25ನೇ ಜನ್ಮದಲ್ಲಿ ನಿಮ್ಮನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿತು. ಭಸ್ಮವನ್ನು ಹೇಗೆ ಅನ್ವಯಿಸಬೇಕು ಎಂದು ದಯವಿಟ್ಟು ನನಗೆ ತಿಳಿಸಿ ಮತ್ತು ಜನನ ಮರಣಗಳ ಚಕ್ರದಿಂದ ನನ್ನನ್ನು ಮುಕ್ತಗೊಳಿಸಿ. ವಾಮದೇವನು ಹೇಳಿದನು, ಒಮ್ಮೆ ಭಗವಾನ್ ಶಂಕರನು ತನ್ನ ರುದ್ರಗಣಗಳೊಂದಿಗೆ ಮಂದ್ರಾಚಲ ಪರ್ವತಕ್ಕೆ ಹೋಗಿದ್ದನು. ಇಂದ್ರ, ಬ್ರಹ್ಮದೇವ, ವಶಿಷ್ಠ, ಯಕ್ಷ, ಗಂಧರ್ವ ಮತ್ತು ಋಷಿಗಳು ಸಹ ಸುಂದರವಾದ ಸಿಂಹಾಸನದ ಮೇಲೆ ಕುಳಿತಿರುವ ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ಮಾಡಲ್ಪಟ್ಟ ಭಗವಾನ್ ಶಂಕರನನ್ನು ನೋಡಲು ಅಲ್ಲಿಗೆ ಬಂದಿದ್ದರು. ಅವನ ಹಣೆಯ ಮೇಲೆ ಚಂದ್ರ, ಅವನ ತಲೆಯ ಮೇಲೆ ಜಡೆ ಕೂದಲು, ಒಂದು ಕಿವಿಯಲ್ಲಿ ತಕ್ಷಕ ಮತ್ತು ಇನ್ನೊಂದು ಕಿವಿಯಲ್ಲಿ ವಾಸುಕಿ ಮತ್ತು ಕುತ್ತಿಗೆಯಲ್ಲಿ ಸರ್ಪಗಳ ಮಾಲೆಗಳು. ಅವನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹೊಂದಿದ್ದನು. 2ನೇ ಕೈಯಲ್ಲಿ ಡಮರು, ಖಡ್ಗದ ಕೈಗಳು, ವಿವಿಧ ಆಯುಧಗಳನ್ನು ಹಿಡಿದಿದ್ದಾನೆ. ಅವನು ಕೆಂಪು ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಿದ ಪಾರ್ವತೀ ದೇವಿಯೊಂದಿಗೆ ಕುಳಿತಿದ್ದನು. ಸನತ್ ಕುಮಾರನು ಭಗವಾನ್ ಶಂಕರನಿಗೆ 4 ಪುರುಷಾರ್ಥಗಳನ್ನು ಪಡೆಯಲು ಕೆಲವು ಮಾರ್ಗಗಳನ್ನು ತಿಳಿಸಲು ವಿನಂತಿಸಿದನು. ಭಗವಾನ್ ಶಂಕರನು ಹೇಳಿದ, ಯಾವಾಗಲೂ ಹಣೆಯ ಮೇಲೆ ತ್ರಿಪುಂಡ್ರವನ್ನು ಇರಿಸಿ ಮತ್ತು ದೇಹದ ಮೇಲೆ ಭಸ್ಮವನ್ನು ಲೇಪಿಸಿ. ಇದು ಇತರರ ಸಂಪತ್ತನ್ನು ತೆಗೆದುಕೊಳ್ಳುವ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ. ಇತರ ಹೆಂಡತಿಯರೊಂದಿಗೆ ಆನಂದಿಸುವುದು, ಮೋಸ ಮಾಡುವುದು, ಸುಳ್ಳು ಸಾಕ್ಷಿ ನೀಡುವುದು, ಹಸು, ಭೂಮಿ, ಚಿನ್ನ ಅಥವಾ ಎಳ್ಳು ಬೀಜಗಳನ್ನು ಕದಿಯುವುದು, ಹಾಲು, ಮಾಂಸ, ಉಪ್ಪು ಮಾರಾಟ ಮತ್ತು ವ್ಯಭಿಚಾರಿ ಇತ್ಯಾದಿ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಸಾವಿನ ನಂತರ ಒಬ್ಬನು ಸ್ವರ್ಗಕ್ಕೆ ಹೋಗುತ್ತಾನೆ. ಈ ಮಾತುಗಳಿಂದ ಅವನು ಶಿವಮಂತ್ರದ ಶಕ್ತಿಯನ್ನು ಭಸ್ಮಕ್ಕೆ ಹಾಕಿದರು ಮತ್ತು ಅವನು ಅನ್ವಯಿಸಲು ರಾಕ್ಷಸನಿಗೆ ಕೊಟ್ಟನು. ಅವನು ತನ್ನ ದೇಹಕ್ಕೆ ಭಸ್ಮವನ್ನು ಅನ್ವಯಿಸಿದನು. ಹಾಗೆ ಮಾಡಿದ ತಕ್ಷಣ ಆತನಿಗೆ ಸ್ವರ್ಗೀಯ ದೇಹ ಸಿಕ್ಕಿತು. ವಾಮದೇವನು ಮಂತ್ರಿಸಿದ ಭಸ್ಮವನ್ನು ಅವನ ದೇಹಕ್ಕೆ ಅನ್ವಯಿಸಿದ ಮತ್ತು ಅವನ ಹಣೆಯ ಮೇಲೆ ತ್ರಿಪುಂಡ್ರವನ್ನು ಹೊಂದಿದನು. ಬ್ರಹ್ಮ ರಾಕ್ಷಸರಿಗೆ ನೀಡಿದನು. ಅವನು ತಕ್ಷಣವೇ ಆಕಾಶ ವ್ಯಕ್ತಿಯಾಗಿ ರೂಪಾಂತರಗೊಂಡು ಮತ್ತು ಅವನನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ವಿಮಾನವೊಂದು ಇಳಿಯಿತು. ಭಸ್ಮ ಮಹಿಮೆಯನ್ನು ಹೊಂದಿದ್ದರೂ ಶ್ರೀ ಗುರುವಿನ ಹಿರಿಮೆ ಇನ್ನೂ ಹೆಚ್ಚಿದೆ ಮತ್ತು ವಾಮದೇವನ ಕೃಪೆಯಿಂದ ಬ್ರಹ್ಮ ರಾಕ್ಷಸ ಮುಕ್ತನಾದ.
ಒಮ್ಮೆ ಭಸ್ಮವು ಬ್ರಾಹ್ಮಣನ ಮೃತದೇಹವನ್ನು ಮುಟ್ಟಿತು. ಅವನು ಪಾಪಿಯಾಗಿದ್ದನು. ಅವನನ್ನು ಯಮದೂತರು ತೆಗೆದುಕೊಂಡು ಹೋದರು. ಆದರೆ ಅವನ ದೇಹವು ಭಸ್ಮದ ಗುರುತುಗಳನ್ನು ಹೊಂದಿದ್ದರಿಂದ ಶಿವದೂತರು ಅವನನ್ನು ಶಿವನ ಸ್ಥಳಕ್ಕೆ ಒಯ್ಯಲು ಬಂದರು. ಶಿವದೂತರು ಯಮದೂತರ ಮೇಲೆ ದಾಳಿ ಮಾಡಿದರು. ಅವರು ಬ್ರಾಹ್ಮಣನ ಶವವನ್ನು ಬಿಟ್ಟು ಯಮರಾಜನಿಗೆ ದೂರು ನೀಡಿದರು. ಯಮರಾಜನು ಶಿವದೂತರ ಬಳಿಗೆ ಬಂದು ಕೋಪದಿಂದ ಕೇಳಿದನು, ಆ ಪಾಪಿ ಬ್ರಾಹ್ಮಣನನ್ನು ನನ್ನ ಮನುಷ್ಯರಿಂದ ಏಕೆ ತೆಗೆದುಕೊಂಡೇರಿ? ಶಿವದೂತರು ತಿಳಿಸಿದರು, ಬ್ರಾಹ್ಮಣನ ದೇಹದ ಮೇಲೆ ಭಸ್ಮದ ಗುರುತುಗಳಿದ್ದವು ಮತ್ತು ಶಿವನ ಆದೇಶದಂದೇ ನಾವು ಅವನನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ. ಇದನ್ನು ಕೇಳಿ ತೃಪ್ತನಾದ ಯಮರಾಜ ಅಲ್ಲಿಂದ ಹೊರಟು ಹೋದನು. ವಾಮದೇವನು ಋಷಿಯ ರೂಪದಲ್ಲಿ ತ್ರಿಮೂರ್ತಿಗಳ ಅವತಾರವಾಗಿದ್ದಾನೆ. ಜಗದ್ಗುರುವಾಗಿ ಅವರು ಮನುಷ್ಯರನ್ನು ಉದ್ಧಾರ ಮಾಡಲು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡಿದರು. ಈ ರಾಕ್ಷಸನು ವಾಮದೇವನಿಗೆ ನಮಸ್ಕರಿಸಿ ಮೋಕ್ಷವನ್ನು ಪಡೆದನು. ಭಸ್ಮದ ಮಹಿಮೆಯನ್ನು ವಿವರಿಸಲು ಶ್ರೀ ಗುರುಗಳು ಹೇಳಿದ ಕಥೆ ಇದು. ಭಸ್ಮದ ಶಕ್ತಿ ಅದ್ಭುತವಾಗಿದೆ. ಅದರಿಂದ ರಾಕ್ಷಸನೂ ಸಹ ರಕ್ಷಿಸಲ್ಪಟ್ಟುತ್ತಾನೆ. ಆದರೆ ಗುರುವಿನ ಆಶೀರ್ವಾದದ ಹೊರತು ಯಾವುದೇ ಮಂತ್ರವು ಯಶಸ್ವಿಯಾಗುವುದಿಲ್ಲ. ಅದರಿಂದಲೇ ಗುರುವಿಲ್ಲದೆ ಮೋಕ್ಷವು ಸಾಧ್ಯವಿಲ್ಲ ಎನ್ನುತ್ತಾರೆ. ಅವನು ವಿಮೋಚಕ ಮತ್ತು ರಕ್ಷಕ. ಭಸ್ಮವು ನಮ್ಮ ಕರ್ಮಗಳನ್ನು, ಪಾಪಗಳನ್ನು ನಾಶ ಮಾಡುವ ಮತ್ತು ಅಂತಿಮವಾಗಿ ನಮ್ಮನ್ನು ಶಿವಲೋಕಕ್ಕೆ ಕರೆದೊಯ್ಯುವ ಶಕ್ತಿಯಾಗಿದೆ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.